ಪರಿವರ್ತನೆಯ ಹರಿಕಾರ ಅಣ್ಣಾ ಹಜಾರೆ. ಪ್ರಸ್ತುತಪಡಿಸುತ್ತಿರುವವರು ಎಂ.ಆರ್. ಸುಬ್ರಹ್ಮಣ್ಯ ಶಾಸ್ತ್ರಿ. ಯೂಟ್ಯೂಬ್ನಲ್ಲಿ ಅಣ್ಣಾ ಹಜಾರೆ ಅವರ ಜೀವನದ ಬಗ್ಗೆ ಹೆಚ್ಚಿನ ವಿವರಗಳನ್ನು ಹುಡುಕಿದರೂ ಕನ್ನಡದಲ್ಲಿ ಸಿಗದಿದ್ದಾಗ ನನ್ನ ಮನಸ್ಸಿಗೆ ಪಿಚ್ಚೆನಿಸಿತು. ಅಣ್ಣಾ ಹಜಾರೆ ಅವರು ನಿಜವಾದ ಅರ್ಥದಲ್ಲಿ ನಾಯಕರು. ಜೀವನದ ಅರ್ಥವನ್ನು ಅವರು ಅರಿತಿರುವುದಲ್ಲದೆ ಅದರ ಬಗ್ಗೆ ಅಧಿಕಾರಯುತವಾಗಿ ಮಾತನಾಡಬಲ್ಲರು. ಇಂದಿನ ಜನತೆಗೆ ಇಂದಿಯೂ ಆದರ್ಶವಾಗಿದ್ದಾರೆ. ಯುವ ಜನಾಂಗಕ್ಕೆ ಅವರ ವಿಚಾರದಲ್ಲಿ ಅರಿವು ಮೂಡಿಸುವ ಅಗತ್ಯವಿದೆ ಎಂದೆನಿಸಿ ಅದು ನಮ್ಮ ತಲೆಮಾರಿನ ಕರ್ತವ್ಯವೆಂದು ತಿಳಿದು ನಾನು ಈ ಕೆಲಸಕ್ಕೆ ನಾಂದಿ ಹಾಡಿದೆ ಮತ್ತು ಕೇವಲ ಶಿಕ್ಷಣವನ್ನೇ ಉದ್ದೇಶವಾಗಿಟ್ಟುಕೊಂಡು ಇದನ್ನು ಸಿದ್ಧಪಡಿಸಿದ್ದೇನೆ. ಜನವರಿ 15, 1940ರಂದು ಮಹಾರಾಷ್ಟ್ರ ರಾಜ್ಯದ ಅಹಮದ್ ನಗರದ ಜಿಲ್ಲೆಯ ಒಂದು ಸಣ್ಣ ಗ್ರಾಮ ಭಿನಗರದಲ್ಲಿ ಅಣ್ಣಾ ಹಜಾರೆಯವರ ಜನನವಾಯಿತು. ಅವರ ತಂದೆ ತಾಯಿಗಳಾದ ಬಾಬುರಾವ್ ಹಜಾರೆ ಮತ್ತು ಲಕ್ಷ್ಮೀಬಾಯಿಗೆ ಬಡತನ ಅಂಟಿಕೊಂಡಿತ್ತು. ಹೀಗಾಗಿ ಬೊಂಬಾಯಿಯಲ್ಲಿದ್ದ ಅವರ ಚಿಕ್ಕಮ್ಮನೇ ಅಣ್ಣಾ ಹಜಾರೆ ಅವರನ್ನು ಬೆಳೆಸಿದರು. ಚಿಕ್ಕಮ್ಮನಿಗೆ ಮಕ್ಕಳಿಲ್ಲವೆಂಬ ಕೊರತೆಯನ್ನು ಅಣ್ಣಾ ನೀಗಿಸಿದರು. ನಾನಾ ಕಾರಣಗಳಿಂದ 8ನೇ ತರಗತಿಗಿಂತ ಹೆಚ್ಚು ಓದಲು ಅವರಿಗೆ ಸಾಧ್ಯವಾಗದೆ ಅಷ್ಟಕ್ಕೆ ಓದನ್ನು ನಿಲ್ಲಿಸಿದರು. ರಾಷ್ಟ್ರಭಕ್ತಿ, ದೇಶ ಸೇವೆ ಮಾಡಬೇಕೆಂಬ ಹಂಬಲ ಅಣ್ಣಾ ಹಜಾರೆ ಅವರ ಸಹಜ ಗುಣವಾಗಿತ್ತು. ಅವರು ಟ್ರಕ್ ಡ್ರೈವಿಂಗ್ ಕೆಲಸವನ್ನು ಕಲಿತಿದ್ದರಿಂದ 1963ರಲ್ಲಿ ಸೈನ್ಯದಲ್ಲಿ ಟ್ರಕ್ ಡ್ರೈವರ್ ಆಗಿ ಕೆಲಸಕ್ಕೆ ಸೇರಿದರು. ಗಡಿ ಪ್ರದೇಶಗಳಲ್ಲಿದ್ದು ಶತ್ರುಗಳಿಂದ ದೇಶವನ್ನು ಕಾಪಾಡುವ ಸೇವೆ ಸಲ್ಲಿಸುವಾಗ ಅತಿ ಕಠಿಣ ಹವಾಮಾನವನ್ನು ತಾಳಿಕೊಳ್ಳಬೇಕಾಗುವ ಅನಿವಾರ್ಯತೆ ಇರುತ್ತದೆ. ಅದಕ್ಕೆಲ್ಲ ಜಗ್ಗದೆ, ಕುಗ್ಗದೆ, ಬೆದರದೆ ಧೈರ್ಯದಿಂದ 15 ವರ್ಷ ಕಾಲ ಸೇವೆ ಸಲ್ಲಿಸಿದರು. ಕೆಲವೊಮ್ಮೆ ಅವರಿಗೆ ಎಲ್ಲರೂ ಬರಿಗೈಯಲ್ಲೇ ಬಂದು ಬರಿಗೈಯಲ್ಲೇ ಹೋಗುವುದು ಎಂದು ತಿಳಿದಿದ್ದರೂ ಏಕೆ ಜನರು ದಿನವೂ ಹಣ, ಮನೆ, ಒಡವೆ, ಆಸ್ತಿ, ಸಂಪತ್ತು, ಪದವಿ, ಪ್ರತಿಷ್ಠೆ, ಸ್ಥಾನ, ಅಂತಸ್ತು ಇವುಗಳಿಗಾಗಿ ಇಡೀ ಜೀವಮಾನವನ್ನೇ ಸವೆಸುತ್ತಾರೆ? ಹುಟ್ಟು ಸಾವುಗಳು ಸತ್ಯವೆಂದ ಮೇಲೆ ಜೀವನಕ್ಕೆ ಅರ್ಥವಿದೆಯೇ? ಈ ಜೀವನವು ಏಕೆ ಬೇಕು ಎಂಬ ಚಿಂತೆ ಕೊರೆಯುತ್ತಿತ್ತು. ಅದರ ಉತ್ತರಕ್ಕಾಗಿ ಹುಡುಕಿದರೂ ಅದಕ್ಕೆ ಸಮರ್ಪಕ ಉತ್ತರ ತಿಳಿಯದಿದ್ದಾಗ ಜಿಗುಪ್ಸೆಯೂ ಆಗಿದ್ದುಂಟು. ಕೆಲವು ಬಾರಿ ಆತ್ಮಹತ್ಯೆಯ ಆಲೋಚನೆಯನ್ನೂ ಮಾಡಿದ್ದರು. ಏಕೆ ಈ ಜನ್ಮ ಬೇಡ ಬಯಸುತ್ತಿದೆ ಎಂಬ ವಿಚಾರವನ್ನು ಕುರಿತು ಒಮ್ಮೆ ಹಲವು ಪುಟಗಳಷ್ಟು ಪ್ರಬಂಧವನ್ನೂ ಬರೆದಿದ್ದರು. ಜೀವನದ ತಿರುವು ಯಾವಾಗ ಬರುತ್ತದೋ ಯಾರೂ ಅರಿಯರು. ಒಮ್ಮೆ ಹೊಸದಿಲ್ಲಿಯ ರೈಲ್ವೆ ಸ್ಟೇಷನ್ನಲ್ಲಿ ಇದ್ದ ಪುಸ್ತಕ ಮಳಿಗೆಗೆ ಅದೃಷ್ಟವಶಾತ್ ಅವರು ಹೋದಾಗ ಅಲ್ಲಿದ್ದ ಪುಸ್ತಕವೊಂದರ ರಕ್ಷಾಪುಟದಲ್ಲಿ ಕಂಡ ವಿವೇಕಾನಂದರ ಚಿತ್ರದಿಂದ ಆಕರ್ಷಿತರಾಗಿ ಅದನ್ನು ಕೊಂಡರು. ಅದನ್ನು ಮತ್ತೆ ಮತ್ತೆ ಪುನಃ ಓದಿದಾಗ ಅದರಿಂದ ಅವರಿಗೆ ಮಾನವ ಜೀವನದ ಅಂತಿಮ ಉದ್ದೇಶವು ಜನಸೇವೆ ಎಂಬ ಅಂಶ ಮನದಟ್ಟಾಯಿತು ಮತ್ತು ಜನಸಾಮಾನ್ಯರ ಜೀವನವನ್ನು ಉತ್ತಮಪಡಿಸುವುದೇ ದೇವರ ಪ್ರಾರ್ಥನೆ ಎಂಬ ಸತ್ಯದ ಅರಿವು ಅವರಿಗೆ ಆಯಿತು. ವಿವೇಕಾನಂದರ ವಿಚಾರವಾಣಿಗಳು ಅವರ ಮೇಲೆ ಬಹಳ ಪ್ರಭಾವ ಬೀರಿದವು. 1965ರಲ್ಲಿ ಪಾಕಿಸ್ತಾನವು ಭಾರತದ ಮೇಲೆ ವಾಯುದಾಳಿ ಮಾಡಿತು. ಮಿಲಿಟರಿ ಟ್ರಕ್ಗಳು ಸಾಲಾಗಿ ಒಂದರ ಹಿಂದೆ ಒಂದು ಹೋಗುತ್ತಿದ್ದವು. ಅಣ್ಣಾರವರು ಕೂಡ ಅದರಲ್ಲಿ ಒಂದು ಟ್ರಕ್ನ ಚಾಲಕರಾಗಿದ್ದರು. ಇದ್ದಕ್ಕಿದ್ದಂತೆಯೇ ಪಾಕ್ನ ಸೈಬರ್ ಜೆಟ್ ವಿಮಾನಗಳು ಜೋರಾಗಿ ಶಬ್ದ ಮಾಡುತ್ತಾ ಬಂದು ಅಲ್ಲೆಲ್ಲಾ ಬಾಂಬಿನ ಮಳೆಗರೆದವು. ಎಲ್ಲೆಲ್ಲೂ ಬರೀ ಧೂಳೇ ಧೂಳು. ನೆಲದ ಮೇಲೆ ಬೋಳಲಾಗಿ ಬಿದ್ದಿದ್ದ ಅಣ್ಣಾರವರು ಶಬ್ದ ಕರಗಿ ಧೂಳೆಲ್ಲ ಅಡಗಿದ ಮೇಲೆ ಜೊತೆಗಾರರೆಲ್ಲ ಹೇಗಿದ್ದಾರೆ ಎಂದು ಹೋಗಿ ನೋಡಿದಾಗ ಅವರೆಲ್ಲ ಹುತಾತ್ಮರಾಗಿದ್ದರು. ಅಣ್ಣಾರವರು ಮಾತ್ರ ಬದುಕಿ ಉಳಿದಿದ್ದರು. ಆಗ ಅವರು ದೇವರು ನನ್ನನ್ನು ಯಾವುದೋ ಉದ್ದೇಶಕ್ಕೆಂದೇ ಉಳಿಸಿದ್ದಾನೆ ಎಂದು ತಮಗೆ ತಾವೇ ಹೇಳಿಕೊಂಡರು. ಇಂದು ನನ್ನ ಮರುಜನ್ಮವಾಗಿದೆ. ಎಂದಿನಿಂದ ಈ ಜನ್ಮವು ನಿನ್ನದೇ, ಅದು ಜನಸೇವೆಗೆ ಮೀಸಲು ಎಂದು ತೀರ್ಮಾನಿಸಿದರು. ಅಣ್ಣಾರವರ ತಂದೆಯ ಊರಾದ ರಾಳೆಗಾಂವ್ ಸಿದ್ದಿಯು ಪದೇ ಪದೇ ಬರಗಾಲ ಪೀಡಿತವಾಗುವ ಪ್ರದೇಶಗಳಲ್ಲಿ ಒಂದಾಗಿತ್ತು. ಮಳೆ ಕಡಿಮೆ, ಸುಮಾರು 400-500 ಮಿಲಿಮೀಟರ್ ಮಳೆ ಮಾತ್ರ ಬೀಳುತ್ತಿತ್ತು. ಅಲ್ಲದೆ ಆ ಹಳ್ಳಿಯಲ್ಲಿ ಕೆರೆಕಟ್ಟೆಗಳಿರಲಿಲ್ಲ.
ಗ್ರಾಮದಲ್ಲಿ ಇದ್ದ ಬಾವಿಗಳು ಬೇಸಿಗೆ ಪ್ರಾರಂಭವಾಗುವ ಮೊದಲೇ ಬತ್ತಿ ಹೋಗುತ್ತಿದ್ದುವು. ಕುಡಿಯುವ ನೀರನ್ನು ತರಲು 4-5 ಕಿಲೋಮೀಟರ್ ದೂರ ನಡೆದು ಹೋಗಬೇಕಿತ್ತು. ಕೆಲಸಕ್ಕೆಂದು ಅಲ್ಲಿಯ ಜನ ಇತರ ಹಳ್ಳಿಗಳಿಗೆ 5-6 ಕಿಲೋಮೀಟರ್ ದೂರ ಹೆಜ್ಜೆ ಹಾಕಬೇಕಿತ್ತು. ಕೆಲಸ ಮಾಡಿ ಬಂದ ಹಣವನ್ನು ಕೆಲವರು ಕುಡಿದು ಹಾಳು ಮಾಡುತ್ತಿದ್ದರು. ಬಡತನ ಅಲ್ಲಿ ತಾಂಡವಾಡುತ್ತಿತ್ತು. ಅವರ ಬದುಕಿನಲ್ಲಿ ಆನಂದ, ಉತ್ಸಾಹ ಇರಲಿಲ್ಲ. 15 ವರ್ಷಗಳ ಸೇವೆಯ ನಂತರ 1978ರಲ್ಲಿ ಸ್ವಯಂ ನಿವೃತ್ತಿ ಪಡೆದು ಅಹಮದ್ನಗರ ಜಿಲ್ಲೆಯ ರಾವೆಗಾಂವ್ ಸಿದ್ದಿ ಗ್ರಾಮಕ್ಕೆ ಬಂದರು. ಆ ಹಳ್ಳಿಯ ದೇವಾಲಯದ ಜೀರ್ಣೋದ್ಧಾರವನ್ನು ತಮಗೆ ದೊರೆತ ನಿವೃತ್ತಿಯ ಹಣದಿಂದಲೇ ಮಾಡಿಸಿದರು. ಮನೆಗೆ ಹೋಗದೆ ದೇವಾಲಯದ ಕೊಠಡಿಯಲ್ಲೇ ಉಳಿದುಕೊಂಡರು. ಕುತೂಹಲಕ್ಕಾಗಿ ಅಲ್ಲಿಗೆ ಬರುತ್ತಿದ್ದ ಯುವಕರನ್ನು ಒಟ್ಟುಗೂಡಿಸಿ ಪ್ರೋತ್ಸಾಹಿಸಿ ಗ್ರಾಮದ ಅಭಿವೃದ್ಧಿಯ ಕಡೆಗೆ ಗಮನ ಹರಿಸಿದರು. ತೀವ್ರತರವಾದ ನೀರಿನ ಸಮಸ್ಯೆಯನ್ನು ಎದುರಿಸಿ ಗ್ರಾಮದ ಜನರಲ್ಲಿ ವಿಶ್ವಾಸ ಮೂಡಿಸಲು ನಿರ್ಧರಿಸಿದರು. ಹತ್ತಿರವೇ ಇದ್ದ ಗುಡ್ಡದ ಮೇಲೆ ಮಳೆಗಾಲದಲ್ಲಿ ಸುರಿದ ನೀರು ಹರಿದು ಹೋಗುತ್ತಿತ್ತು. ಅದಕ್ಕೆ ಅಡಚಣೆಯೊಬ್ಬರು ಗುಡ್ಡದಲ್ಲಿ ಇಳಿಜಾರಿಗೆ ಅಡ್ಡಲಾಗಿ ಗುಣಿಗಳನ್ನು ತೋಡಿಸಿದರು. ಅದರ ಮೇಲೆ ಸಸಿಗಳನ್ನು ನೆಟ್ಟರು. ಸಸಿಗಳಿಂದ ಗುಡ್ಡವು ಹಸಿರಾಯಿತು. ಗುಂಡಿಗಳಲ್ಲಿ ನಿಂತ ನೀರು ಇಂಗಿ ಅಂತರ್ಜಲದ ಮಟ್ಟ ಹೆಚ್ಚಿತು. ಬಾವಿಗಳಲ್ಲಿ ಸಮೃದ್ಧ ನೀರು ದೊರೆತಾಗ ಜನರಿಗೆ ಉತ್ಸಾಹ, ನಂಬಿಕೆ ಬಂದಿತು. ನಂತರ ಗುಡ್ಡದ ಇಳಿಜಾರಿನಿಂದ ಬರುವ ನೀರಿಗೆ ಅಡ್ಡಲಾಗಿ ಕೆರೆಯೊಂದನ್ನು ಜನರ ಶ್ರಮದಾನದಿಂದ ನಿರ್ಮಿಸಿದರು. ಇದರಿಂದ ಅಂತರ್ಜಲ ಮಟ್ಟ ಹೆಚ್ಚಿತು. ರೈತರು ಒಂದು ಬೆಳೆ ತೆಗೆಯುವುದೇ ದುಸ್ತರವಾಗಿದ್ದ ಭೂಮಿಯಲ್ಲಿ ಬೇಸಾಯಕ್ಕೆ ಹೇರಳವಾಗಿ ನೀರು ದೊರಕಿದ್ದರಿಂದ ಈಗ ರೈತರು 2 ಬೆಳೆ ತೆಗೆಯಲಾರಂಭಿಸಿದರು. ಬಹುಬೆಳೆ ಪದ್ಧತಿ, ತೋಟಗಾರಿಕೆ ಬೆಳೆ, ಸಹಕಾರ ಸಂಘ ಇವುಗಳ ಪರಿಚಯವನ್ನು ರೈತರಿಗೆ ಅಣ್ಣಾರವರು ಮಾಡಿಸಿದರು. ವಿದ್ಯೆ ಎಲ್ಲರಿಗೂ ದೊರಕುವಂತೆ ಶಾಲೆ, ಶುಭ್ರತೆಗೆ ಗೊಬ್ಬರ, ಅನಿಲ, ಜೈವಿಕ ಅನಿಲ ಬಳಕೆ, ಸೌರ ವಿದ್ಯುತ್ ಇವೆಲ್ಲವೂ ಅಲ್ಲಿನ ಜನರ ಪರಿಶ್ರಮದ ಫಲ. ಈಗ ಅತಿ ಉನ್ನತ ತಂತ್ರಜ್ಞಾನದ ಆಸ್ಪತ್ರೆಯೂ ಆ ಊರಿನಲ್ಲಿದೆ. ಹಳ್ಳಿಯಲ್ಲಿ ಪಶುಸಂಗೋಪನೆ ಉತ್ತಮಗೊಂಡಿದೆ. ಮೊದಲು ಸುಮಾರು 200 ಲೀಟರ್ ಹಾಲು ಸಿಗುವುದು ದುಸ್ತರವಾಗಿತ್ತು. ಇಂದು 3000 ಲೀಟರ್ ಹಾಲು ಅಲ್ಲಿಂದ ಇತರ ರಾಜ್ಯಗಳಿಗೂ ಹೋಗುತ್ತಿದೆ. ಇಂದು ಆ ಹಳ್ಳಿಯ ವಿಶೇಷತೆಗಳು. ಇದನ್ನು ಮಾದರಿ ಹಳ್ಳಿ ಎಂದು ಘೋಷಿಸಲಾಗಿದೆ. ವರ್ಷದಲ್ಲಿ ಲಕ್ಷಗಟ್ಟಲೆ ಜನರು ಈ ಗ್ರಾಮವನ್ನು ನೋಡಲು ಬರುತ್ತಾರೆ. 200 ಎಕರೆಗೆ ಒಂದು ಬೆಳೆ ತೆಗೆಯಲು ನೀರು ಸಾಲದಿದ್ದ ಕಡೆ ಈಗ 1750 ಎಕರೆ ಭೂಮಿಯು ವರ್ಷಕ್ಕೆ 2 ಬೆಳೆ ಬೆಳೆಯಲು ಸಾಕಷ್ಟು ನೀರು ದೊರಕುತ್ತಿದೆ. ಕೆಲಸ ಹುಡುಕಿಕೊಂಡು ಪಕ್ಕದ ಹಳ್ಳಿಗಳಿಗೆ ಹೋಗಬೇಕಿತ್ತು. ಆದರೆ ಈಗ ಬೇರೆ ಹಳ್ಳಿಗಳಿಂದ ಜನರು ಕೆಲಸಕ್ಕೆ ಇಲ್ಲಿಗೆ ಬರುತ್ತಾರೆ. ಎಲ್ಲರಿಗೂ ಕೈತುಂಬ ಕೆಲಸವಿದೆ. ಎಲ್ಲರೂ ಕುಟುಂಬ ಯೋಜನೆ ಪಾಲಿಸುತ್ತಾರೆ. ಸಹಕಾರದ ಮಹತ್ವವನ್ನು ತಿಳಿದು ಸಹಕಾರ ಸಂಘಗಳನ್ನು ರಚಿಸಿಕೊಂಡು ಕೆಲಸ ಮಾಡುತ್ತಾರೆ. ದನಕರುಗಳನ್ನು ಹೊರಗೆ ಮೇಲು ಬಿಡುತ್ತಿದ್ದರು. ಈಗ ಮನೆಯಲ್ಲಿಯೇ ಕಟ್ಟಿ ಸಾಕುತ್ತಾರೆ. ಹೆಚ್ಚು ಹಾಲು ನೀಡುವ ಮಿಶ್ರತಳಿ ಹಸುಗಳನ್ನು ಸಾಕುತ್ತಿದ್ದಾರೆ. 200 ಲೀಟರ್ ಹಾಲು ಸಿಗುವುದೂ ಕಷ್ಟವಿತ್ತು. ಈಗ 3000 ಲೀಟರ್ ಹಾಲನ್ನು ಹೊರಗಡೆಗೆ ಕಳಿಸುತ್ತಿದ್ದಾರೆ. ಸೌರಶಕ್ತಿ, ಗೊಬ್ಬರ ಅನಿಲ, ಜೈವಿಕ ಅನಿಲ ಇವುಗಳ ಬಳಕೆಯನ್ನು ಮಾಡುತ್ತಾರೆ. ಬಡವರಿಗಾಗಿಯೇ ಕಡಿಮೆ ವೆಚ್ಚದ ಮನೆಗಳನ್ನು ನಿರ್ಮಿಸಿದ್ದಾರೆ. ಸಾಮೂಹಿಕ ಮದುವೆ ಅಲ್ಲಿ ನಡೆಯುತ್ತದೆ. ಮದ್ಯ ಮಾರಾಟ, ಕುಡಿತ ಆ ಗ್ರಾಮದಲ್ಲಿ ಇಲ್ಲವೇ ಇಲ್ಲ. ಆ ಹಳ್ಳಿಯಲ್ಲಿ ಮಾದಕ ವಸ್ತುಗಳ ಮಾರಾಟ, ಬಳಕೆ ನಿಷೇಧಿಸಲಾಗಿದೆ. ಫೇಲ್ ಆಗುವ ವಿದ್ಯಾರ್ಥಿಗಳಿಗೆಂದೇ ವಿಶೇಷ ಶಾಲೆ ಇದೆ. ಅಲ್ಲಿ ಸುಮಾರು 100% ಮಕ್ಕಳು ಸಫಲರಾಗುತ್ತಿದ್ದಾರೆ. ಅಣ್ಣಾರವರನ್ನು ಅರಸಿ ಬಂದ ಪ್ರಶಸ್ತಿಗಳು ಅನೇಕ. 1986ರಲ್ಲಿ ಇಂದಿರಾ ಪ್ರಿಯದರ್ಶಿನಿ ವೃಕ್ಷ ಮಿತ್ರ ಪ್ರಶಸ್ತಿ ಭಾರತ ಸರ್ಕಾರ ನೀಡಿತು. 1988ರಲ್ಲಿ ಮ್ಯಾನ್ ಆಫ್ ದಿ ಇಯರ್ ಪ್ರಶಸ್ತಿ ಅವರಿಗೆ ದೊರಕಿತು. 1989ರಲ್ಲಿ ಮಹಾರಾಷ್ಟ್ರ ಸರ್ಕಾರವು ಕೃಷಿ ಭೂಷಣ ಪ್ರಶಸ್ತಿಯನ್ನು ನೀಡಿತು. 1990 ಪದ್ಮಶ್ರೀ ಪ್ರಶಸ್ತಿಯನ್ನ ಭಾರತ ಸರ್ಕಾರ ನೀಡಿತು. 1992ರಲ್ಲಿ ಪದ್ಮಭೂಷಣ ಪ್ರಶಸ್ತಿ ಭಾರತ ಸರ್ಕಾರದಿಂದ ದೊರಕಿತು. 1994ರಲ್ಲಿ ವಿವೇಕಾನಂದ ಸೇವಾ ಪುರಸ್ಕಾರ,
1992ರಲ್ಲಿ ಮಹಾವೀರ ಪುರಸ್ಕಾರ, 1998ರಲ್ಲಿ ಕೇರ್ ಇಂಟರ್ನ್ಯಾಷನಲ್ ಪ್ರಶಸ್ತಿ ಇತ್ಯಾದಿಗಳ ಪ್ರಶಸ್ತಿಯ ಸುರಿಮಳೆಯೇ ಆಯಿತು. ಹೀಗೆ ಕಿಸನ್ ಬಾಬುರಾವ್ ಹಜಾರೆ ಆದರೂ ಎಲ್ಲರ ಪ್ರೀತಿಯ ಅಣ್ಣಾ ಹಜಾರೆ. ಇದರ ಉದ್ದೇಶವು ಕೇವಲ ಯುವಜನಾಂಗದ ಶಿಕ್ಷಣಕ್ಕೆ ಮಾತ್ರವಾಗಿದೆ. ಇದಕ್ಕಾಗಿ ಉಪಕರಿಸಿದ ಕೆಳಕಂಡ ಅಂತರ್ಜಾಲ ತಾಣಗಳ ವಿಳಾಸಗಳನ್ನು ಕೃತಜ್ಞತಾಪೂರ್ವಕವಾಗಿ ಇಲ್ಲಿ ನೀಡಲಾಗಿದೆ. ವೀಕ್ಷಿಸಿದ ನಿಮಗೆ ಧನ್ಯವಾದಗಳು. ಎಂ.ಆರ್. ಸುಬ್ರಹ್ಮಣ್ಯ ಶಾಸ್ತ್ರಿ.